ಒಂದು ಸಣ್ಣ ಗ್ರಾಮದಲ್ಲಿ ಮದುವೆಯನ್ನು ಮಾಡಿಕೊಂಡು ಅತ್ತೆ ಮನೆಗೆ ಬಂದ್ಲು ಮೀನಾ. ಮೀನಾ ನೋಡಲು ತುಂಬಾನೇ ಸುಂದರವಾಗಿದ್ಲು. ಅದರಿಂದ ಅವಳ ಅತ್ತೆಯಾದ ದನಂ ತನ್ನ ಮಗನಿಗೆ ಮೀನಾಳನ್ನು ಮದುವೆ ಮಾಡ್ಕೊಂಡ್ ಬಂದ್ಲು. ಮೀನಾ ರಾಘವ ಇಬ್ರು ತುಂಬಾ ಅನ್ಯೋನ್ಯವಾಗಿ ಇದ್ರು. ಮೀನಾ ಮದ್ವೆ ಮಾಡ್ಕೊಂಡು ತನ್ನ ಅತ್ತೆ ಮನೆಗೆ ಬಂದು ಸ್ವಲ್ಪ ದಿನದಲ್ಲಿ ಅವಳು ಸ್ಟೋರ್ ರೂಮಿಗೆ ಹೋದ್ಲು. ಅಲ್ಲಿ ಅವಳು ಒಂದು ಕನ್ನಡಿಯನ್ನು ನೋಡಿದ್ಲು. ಅರೆರೇ, ಈ ಕನ್ನಡಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ಯಾಕೆ ಈ ಸ್ಟೋರ್ ರೂಮ್ ಅಲ್ಲಿ ಹಾಕಿದ್ದಾರೆ? ಇದ್ನ ನಾನು ತಗೊಂಡೋಗಿ ನನ್ನ ರೂಮಲ್ಲಿ ಇಟ್ಕೋತೀನಿ. ಹಾಗೆ ಯೋಚನೆ ಮಾಡಿದ ಕೆಲವೇ ಕ್ಷಣದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ರೂಮಿನಲ್ಲಿ ಇಟ್ಲು. ಯಾವಾಗ್ಲೂ ಆ ಕನ್ನಡಿಯಲ್ಲಿ ಮೀನಾ ನೋಡ್ಕೊಂಡಾಗ ತುಂಬಾನೇ ಸುಂದರವಾಗಿ ಕಾಣ್ತಾ ಇದ್ಲು. ಅದರಿಂದ ಮೀನಾ ಹುಮ್ಮಸ್ಸಿನಿಂದ ಆ ಕನ್ನಡಿಯಲ್ಲೇ ತನ್ನ ಮುಖವನ್ನು ನೋಡ್ಕೊಂಡೇ ನಿಂತಿದ್ಲು. ನಿಜವಾಗ್ಲೂ ನಾನು ಇಷ್ಟೊಂದು ಸುಂದರವಾಗಿದ್ದೀನಾ? ನನ್ನ ಕಣ್ಣನ್ನು ನನ್ನಿಂದನೇ ನಂಬಕ್ಕಾಗ್ತಿಲ್ಲ. ಸ್ವಲ್ಪ ದಿನದಲ್ಲಿ ಮೀನಾ ತುಂಬಾ ತಿಂದು ತಿಂದು ದಪ್ಪವಾದಳು. ಆಗ ಆ ಕನ್ನಡಿಯಲ್ಲಿ ನೋಡಿದಾಗ ತುಂಬಾ ಸಣ್ಣದಾಗಿ ಕಾಣ್ತಾ ಇದ್ಲು. ಅದರಿಂದ ಮೀನಾ ತುಂಬಾ ಸಣ್ಣದಾಗಿ ಇದ್ದೀನಿ ಅಂತ ಯೋಚನೆ ಮಾಡಿದ್ಲು. ಮೀನಾ, ನೀನು ದಿನದಿಂದ ದಿನಕ್ಕೆ ದಪ್ಪ ಆಗ್ತಿದ್ದೀಯ. ಕೈಗೆ ಸಿಕ್ಕಿದೆಲ್ಲ ತಿಂದ್ರೆ ಹೇಗೆ ಹೇಳು? ಹೀಗೆ ದಪ್ಪ ಆಗಿದ್ರೆ ನಮಗೆ ಮಗು ಹುಟ್ಟಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ನಾನು ದಪ್ಪ ಆಗಿದ್ದೀನಾ? ನಿಮ್ ಕಣ್ಣೇನಾದ್ರೂ ಸರಿ ಇಲ್ವಾ? ನಾನ್ಯಾಕೆ ಸುಳ್ಳು ಹೇಳ್ತೀನಿ ಹೇಳು? ಹಾಗಾದ್ರೆ ನಾನು ದಪ್ಪವಾಗಿದ್ರೆ ಕನ್ನಡಿಯಲ್ಲಿ ನೋಡುವಾಗ ಕಾಣಲ್ವಾ? ಹೌದು, ಕಾಣಿಸುತ್ತೆ. ಹಾಗಾದ್ರೆ ಈ ಕನ್ನಡಿಯಲ್ಲಿ ಸಪೂರವಾಗಿ ಕಾಣಿಸ್ತಾ ಇದ್ದೀನಿ, ನೀವು ಮಾತ್ರ ದಪ್ಪವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ರಾಘವ ಆಗ ಆ ಕನ್ನಡಿಯಲ್ಲಿ ಮೀನಾನ ನೋಡಿ ತುಂಬಾನೇ ಆಶ್ಚರ್ಯಪಟ್ಟ. ಅರೆ, ಈ ಕನ್ನಡಿಯಲ್ಲಿ ನೀನು ತುಂಬಾ ಸಣ್ಣ ಕಾಣ್ತಾ ಇದ್ದೀಯಾ? ಅದೇ ನಾನು ಕೂಡ ಹೇಳ್ತಾ ಇರೋದು. ನಿಮಗೆ ನನ್ನ ನೋಡಿದ್ರೆ ಇಷ್ಟ ಇಲ್ಲ ಅಂದ್ರೆ ನನ್ ಜೊತೆ ಮಾತಾಡ್ಬೇಡಿ. ಅದ್ನ ಬಿಟ್ಟು ನೀನು ದಪ್ಪವಾಗಿದ್ದೀಯಾ, ಕುಳ್ಳಿಯಾಗಿದ್ದೀಯಾ ಅಂತ ಸುಳ್ಳು ಹೇಳ್ಬೇಡಿ. ರಾಘವ ಆಶ್ಚರ್ಯದಿಂದ ಮನೆಯಿಂದ ಹೊರಟು ಹೊರಗೆ ಬಂದು ಕೂತ. ದನಂ ರಾಘವ ಏನೋ ಯೋಚನೆ ಮಾಡುತ್ತಿರುವುದನ್ನು ನೋಡಿ ಅವನ ಹತ್ತಿರಕ್ಕೆ ಬಂದ್ಲು. ರಾಘವ, ಏನಪ್ಪ ಯೋಚನೆ ಮಾಡ್ತಿದ್ದೀಯಾ? ಅಮ್ಮ, ಮೀನನ್ನ ನೋಡಿದ್ಯಾ? ದಿನದಿಂದ ದಿನಕ್ಕೆ ಹೇಗೆ ದಪ್ಪ ಆಗ್ತಿದ್ದಾಳೆ ಅಂತ. ಮಕ್ಳಾಗಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೋದಾಗ ನೋಡ್ದೆ. ಅದಕ್ಕೆ ಮೀನಾ ನಿನ್ ಮೇಲೆ ಕೋಪ ಪಟ್ಲಾ? ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲಮ್ಮ, ಆದ್ರೆ ಅವಳು ದಪ್ಪವಾಗ್ತಿದ್ದಾಳೆ ಅನ್ನೋದ್ನೇ ಅವಳು ನಂಬ್ತಾ ಇಲ್ಲ. ಇಲ್ಲಪ್ಪ, ದಪ್ಪವಾಗೋದು ಸಪೂರವಾಗೋದು ಅದು ಸಹಜನೇ. ಅವಳು ದಪ್ಪ ಆಗೋದು ಅವಳಿಗೆ ಗೊತ್ತಿಲ್ವಾ? ಆದ್ರೆ ಆ ಕನ್ನಡಿ. ಹೀಗೆ ರಾಘವ ಕನ್ನಡಿ ಬಗ್ಗೆ ಹೇಳಕ್ಕೆ ಆರಂಭಿಸಿದಾಗ ದನಮ್ಮ ಅಲ್ಲಿಂದ ಹೊರಟೋದ್ಲು. ರಾಘವ ನಿಧಾನವಾಗಿ ಆ ವಿಷಯವನ್ನು ಮರೆತು ಬಿಟ್ಟ. ಮೀನಾ ದಿನದಿಂದ ದಿನಕ್ಕೆ ದಪ್ಪ ಆಗ್ತಾ ಇದ್ಲು. ಬಟ್ಟೆ ಎಲ್ಲ ಅವಳಿಗೆ ಟೈಟ್ ಆಗ್ತಿತ್ತು. ಆದರೂ ಕೂಡ ಅವಳು ದಪ್ಪ ಇದ್ದಾಳೆ ಅಂತ ಅವಳೇ ನಂಬ್ತಿರ್ಲಿಲ್ಲ. ಏನಿದು, ನನ್ನ ಬಟ್ಟೆ ಎಲ್ಲ ಟೈಟ್ ಆಗ್ತಾ ಇದೆ? ಯಾವಾಗ್ಲೋ ತಗೊಂಡಿರೋ ಬಟ್ಟೆ ಟೈಟ್ ಆಗದೆ ಇರುತ್ತಾ? ಈ ಬಟ್ಟೆ ಎಲ್ಲ ತುಂಬಾನೇ ಹಳೇದಾಯ್ತು. ಹೊಸ ಬಟ್ಟೆಗಳನ್ನ ತಗೋಬೇಕು. ಹಾಗೆ ಯೋಚನೆ ಮಾಡಿದ್ಲು. ಆ ದಿನ ಮೀನಾ ಮನೆಗೆ ಸಂಬಂಧಿಕರು ಬಂದಿದ್ರು. ದನಮ್ಮ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆಗ ಅಲ್ಲಿಗೆ ಬಂದ ಮೀನಾ ಅವರನ್ನು ನೋಡಿದ್ಲು. ಅವರು ಮೀನಾನನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಏನು ದನಮ್ಮ, ಮೀನಾ ಇಷ್ಟೊಂದು ದಪ್ಪವಾಗಿದ್ದಾಳೆ? ಮದುವೆಯಲ್ಲಿ ನೋಡುವಾಗ ಸಪೂರವಾಗಿ ಎಷ್ಟು ಸುಂದರವಾಗಿದ್ಲು, ಇವಾಗ ಏನ್ ಹಿಂಗಾಗ್ಬಿಟ್ಟಿದ್ದಾಳೆ? ದಪ್ಪ ಆಗೋದು ಸಪೂರ ಆಗೋದು ಸಹಜ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಆದ್ರೆ ಮೀನಾ ಅವಳ ಆರೋಗ್ಯದ ಬಗ್ಗೆನ ಯೋಚನೆ ಮಾಡದೆ ಏನ್ ಸಿಗುತ್ತೋ ಅದ್ನ ತಿಂತಾ ಇದ್ದಾಳೆ. ಅಮ್ಮ ಮೀನಾ, ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಮ್ಮ. ನೀನು ಸಪೂರ ಆಗ್ಲಿಕ್ಕೆ ನನ್ ಜೊತೆ ಆಯುರ್ವೇದ ಮದ್ದೆ ಇದೆ, ತಂದ್ಕೊಡ್ತೀನಿ. ನೀನದ್ನ ತಗೊಂಡು ತಿಂತೀಯಾ? ಮೊದ್ಲು ನೀವು ಇಲ್ಲಿಂದ ಹೊರಟೋಗಿ. ಎಲ್ರಿಗೂ ಏನಾಗಿದೆ? ಎಲ್ರು ನನ್ನ ದಪ್ಪ ಆಗಿದ್ದೀಯಾ ಅಂತ ಹೇಳ್ತಾನೆ ಇದ್ದೀರಾ? ನಿಮ್ಗೇನು ಹುಚ್ಚಿಡ್ದಿದ್ಯಾ? ಹಾಗೆ ಕೋಪ ಪಟ್ಕೊಂಡು ತನ್ನ ರೂಮ್ ಒಳಗೆ ಹೋದ್ಲು. ಆ ದಿನ ಸಂಜೆ ದನಮ್ಮ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು. ಆಗ ರಾಘವ ತನ್ನ ತಾಯಿಯನ್ನು ನೋಡಿ ಹತ್ತಿರ ಬಂದ. ಅಮ್ಮ, ಏನಮ್ಮ ಅಷ್ಟು ದೀರ್ಘವಾಗಿ ಆಲೋಚನೆ ಮಾಡ್ತಿದ್ದೀಯಾ? ಏನಿಲ್ಲ ಕಣೋ, ಮೀನಾ ದಪ್ಪ ಆಗ್ತಿದ್ದಾಳಲ್ಲ, ಆದ್ರೆ ಆ ಮಾತ್ನ ಹೇಳಿದ್ರೆ ಅವಳು ಯಾಕೆ ನಂಬೋದಿಲ್ಲ? ನಾನು ಸಣ್ಣವಾಗಿದ್ದೀನಿ ಅಂತ ಹೇಳ್ತಿದ್ದಾಳೆ, ತುಂಬಾನೇ ಕೋಪ ಪಟ್ಕೊಂಡ್ ಮಾತಾಡ್ತಿದ್ದಾಳೆ, ನಿಧಾನವಾಗಿ ನಡೀತಾ ಇದ್ದಾಳೆ, ನಿಧಾನವಾಗಿ ಕೆಲಸ ಮಾಡ್ತಿದ್ದಾಳೆ. ಆ ವಿಷಯ ಯಾಕೆ ಅವಳಿಗೆ ಅರ್ಥ ಆಗಲ್ಲ? ಒಂದು ವೇಳೆ ಅವಳಿಗೆ ಏನಾದ್ರೂ ಆಗಿದೆಯಾ? ಅಮ್ಮ, ನಿಮಗೆ ಒಂದು ವಿಚಾರ ಹೇಳಲಿಕ್ಕೆ ಮರ್ತೇ ಬಿಟ್ಟೆ. ನಮ್ಮ ರೂಮಿನಲ್ಲಿರುವ ಕನ್ನಡಿ ವಿಚಿತ್ರವಾಗಿದೆ. ಅದರಲ್ಲಿ ಮೀನಾನ ನೋಡಿದ್ರೆ ತುಂಬಾ ಸಣ್ಣವಾಗಿ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಅದರಿಂದ ಮೀನಾ ನಿಜವಾಗ್ಲೂ ನಾನು ಸಣ್ಣವಾಗಿದ್ದೀನಿ ಅಂತ ನಂಬಿದ್ದಾಳೆ. ಏನು,
ಆ ಸ್ಟೋರ್ ರೂಮ್ ಅಲ್ಲಿ ಇದ್ದಂತಹ ಕನ್ನಡಿಯಾ? ಅದೇನೋ ನಂಗೆ ಗೊತ್ತಿಲ್ಲಮ್ಮ. ಸರಿ ಬಾ, ನಾನ್ ನೋಡ್ತೀನಿ. ಹಾಗೆ ಹೇಳಿ ರಾಘವನ ರೂಮಿಗೆ ಬಂದು ನೋಡಿದ್ಲು. ಆಗ ಅವಳಿಗೆ ಅದು ಸ್ಟೋರ್ ರೂಮ್ ಅಲ್ಲಿ ಇದ್ದಂತಹ ಕನ್ನಡಿ ಅಂತ ಗೊತ್ತಾಯಿತು. ಅರೇ ರಾಘವ, ಅದು ಸ್ಟೋರ್ ರೂಮ್ ಅಲ್ಲಿ ಇದ್ದಂತಹ ಕನ್ನಡಿ ಕಣೋ, ಅದ್ರಲ್ಲಿ ಎಲ್ರೂ ಸುಂದರವಾಗಿನೇ ಕಾಣೋದು. ಅದೇನಮ್ಮ, ಅಂಥದ್ದು ಕೂಡ ಇದೆಯಾ? ನನಗೆ ಮದ್ವೆಯಾದ ಸಮಯದಲ್ಲಿ ನನ್ನ ಸುಂದರವನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು. ಏನೇನೋ ತಿಂದು ದಪ್ಪವಾಗಿ ತುಂಬಾನೇ ಕಷ್ಟಪಡ್ತಾ ಇದ್ದೆ. ಆಮೇಲೆ ನನ್ನ ಆರೋಗ್ಯ ಹಾಳಾಗಿ ಕೆಲಸ ಮಾಡ್ಲಿಕ್ಕೆ ಕೂಡ ನನ್ನಿಂದ ಆಗ್ತಾ ಇರ್ಲಿಲ್ಲ. ನಿಮ್ಮ ತಂದೆ ನನ್ನ ಕಷ್ಟವನ್ನು ನೋಡಿ, ಇಲ್ ನೋಡು, ಈ ಕನ್ನಡಿನ ಅವರೇ ಸ್ವತಃ ತಯಾರಿಸಿದ್ರು. ಈ ಕನ್ನಡಿನ ಮಾಡಿ ನನ್ನ ಮುಂದೆ ನಿಲ್ಸಿ, ನಿನ್ನ ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ರು. ಈ ಕನ್ನಡಿಯಲ್ಲಿ ನಾನು ಯಾವಾಗ ನೋಡಿದ್ರು ನಾನ್ ಚೆನ್ನಾಗಿಯೇ ಕಾಣೋದು. ನನ್ನ ಮೇಲೆ ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ಲಿಕ್ಕೆ ನಿಮ್ ತಂದೆ ನನ್ಗೋಸ್ಕರ ಮಾಡಿದ ಕನ್ನಡಿ ಕಣೋದು. ಮೀನಾ ಕೂಡ ಅದ್ರಲ್ಲಿ ಅವಳನ್ನ ನೋಡ್ಕೊಂಡು ಅವಳಿಗೆ ಯಾವ ಸಮಸ್ಯೆ ಇಲ್ಲ ಅಂತ ತಿಳ್ಕೊಂಡಿದ್ದಾಳೆ. ಹೌದಾ? ಹಾಗಾದ್ರೆ ಇವಾಗ ಏನ್ ಮಾಡೋದು? ಇರು, ಮೀನನಿಗೆ ನಿಧಾನವಾಗಿ ಗೊತ್ತಾಗುವ ರೀತಿ ಮಾಡೋಣ. ಮೀನನ ಒಂದ್ ದೊಡ್ಡ ಶಾಪಿಂಗ್ ಮಾಲ್ಗೆ ಕರ್ಕೊಂಡೋಗು. ಅಲ್ಲಿ ಕನ್ನಡಿ ಇರುತ್ತೆ ಅಲ್ವಾ, ಅದ್ರಲ್ಲಿ ಅವಳನ್ನ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ. ಸರಿ ಅಮ್ಮ. ರಾಘವ ತಕ್ಷಣ ಹೋಗಿ ಮೀನಾ ಜೊತೆ ಮಾತಾಡ್ದ. ಮೀನಾ, ನಿನ್ ಬಟ್ಟೆ ಎಲ್ಲ ಟೈಟ್ ಆಯ್ತು ಅಂತ ಹೇಳ್ದೆ ತಾನೆ? ಸರಿ ಬಾ, ಶಾಪಿಂಗ್ ಮಾಡಿ ಬರೋಣ. ಪಟ್ಟಣಕ್ಕೆ ಹೋಗಿ ಬಟ್ಟೆನ ತಗೊಂಬರೋಣ. ನಿಜಾನಾ? ತುಂಬಾ ಥ್ಯಾಂಕ್ಸ್ ಕಣ್ರಿ. ಇವಾಗ್ಲೇ ಹೋಗಿ ಬೇಗ ರೆಡಿಯಾಗಿ ಬರ್ತೀನಿ. ಹೀಗೆ ಮೀನಾ ಖುಷಿಯಿಂದ ರೆಡಿಯಾದ್ಲು. ದನಮ್ಮ ಹೇಳಿದ ಹಾಗೆ ರಾಘವ ಮೀನಾನ ಹೊರಗಡೆ ಕರ್ಕೊಂಡೋದ. ಸಂಜೆ ಸಮಯದಲ್ಲಿ ಇಬ್ಬರು ಹೊರಟು ಮನೆಗ್ ಬಂದ್ರು. ದನಮ್ಮ ಇವರಿಗೋಸ್ಕರ ಕಾಯ್ತಾ ಇದ್ಲು. ಮೀನಾ, ಬಟ್ಟೆ ತಗೊಂಡಮ್ಮ? ಆಗ ಮೀನಾ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ಲು. ದನಮ್ಮ ರಾಘವಯ್ಯ ಮೀನಾನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅತ್ತೆ, ನಾನ್ ತುಂಬಾ ದಪ್ಪ ಆಗಿದ್ದೀನಿ. ಇನ್ ಮುಂದೆ ನನ್ ಪರಿಸ್ಥಿತಿ ಏನು ಅಂತನೂ ನಂಗ್ ಗೊತ್ತಿಲ್ಲ. ಇಷ್ಟು ದಿನ ಯಾರು ಹೇಳಿದ್ರು ನಾನು ನಂಬ್ತಾನೆ ಇರ್ಲಿಲ್ಲ. ಎಲ್ರ ಮುಂದೆ ಇವಾಗ ನಾನು ಅವಮಾನ ಪಟ್ಟು ನಿಂತಿದ್ದೀನಿ. ಶಾಪಿಂಗ್ ಮಹಲ್ ಅಲ್ಲಿ ಹೋಗಿ ಕನ್ನಡಿಯಲ್ಲಿ ನೋಡ್ದಾಗನೇ ನಂಗ್ ವಿಚಾರ ಗೊತ್ತಾಗಿದ್ದು. ಎಲ್ಲರೂ ನನ್ನನ್ನೇ ನೋಡ್ತಿರುವಾಗ ನಾನ್ ಚೆನ್ನಾಗಿರೋದ್ರಿಂದ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಂಡೆ. ಆದ್ರೆ ನಾನ್ ತುಂಬಾ ದಪ್ಪ ಆಗಿರೋದ್ರಿಂದನೇ ಎಲ್ಲರೂ ನನ್ನ ವಿಚಿತ್ರವಾಗಿ ನೋಡ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಮೀನಾ, ನಿನ್ನ ತಪ್ಪು ಏನಿಲ್ಲಮ್ಮ. ನಿನ್ನ ರೂಮಿನಲ್ಲಿದ್ದ ಕನ್ನಡಿ ಮಾಡಿದ ಕೆಲ್ಸ ಅದು. ಆ ಕನ್ನಡಿಯಲ್ಲಿ ಯಾರನ್ನ ನೋಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅದಕ್ಕೇನೆ ಅದನ್ನ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಹಾಕಿದ್ದು. ಇವಾಗ ನೀನು ದಪ್ಪ ಆಗಿದ್ಯಲ್ಲ, ನಿನಗೆ ನಾನು ಸಹಾಯ ಮಾಡ್ತೀನಿ. ನೀನು ನಿಧಾನವಾಗಿ ಸಣ್ಣ ಆಗ್ತೀಯಾ. ಹೌದು ಮೀನಾ, ನೀನ್ ಹೇಗಿದ್ರು ನಮಗೆ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ನಿನ್ನ ಆರೋಗ್ಯನ ನೀನು ನೋಡ್ಕೋಬೇಕು ತಾನೇ. ನೀನು ಆರೋಗ್ಯವಾಗಿ ಇದ್ರೇನೆ ಈ ಮನೆ ಕೂಡ ಆರೋಗ್ಯವಾಗಿರೋದು. ನಮ್ಮ ಮುಂದಿನ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕಲ್ವಾ? ನಿಮ್ಮಂತವರು ನನಗೆ ಗಂಡನಾಗಿ ಸಿಕ್ಕಿರೋದು ನಾನ್ ಮಾಡಿರುವ ಅದೃಷ್ಟ. ಇಂದಿನಿಂದ ನನ್ನನ್ನು ನಾನು ಬದಲಾಯಿಸಿಕೊಂಡು ನಾನು ಆರೋಗ್ಯವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೀನಾನ ನೋಡಿ ರಾಘವಯ್ಯ ಮತ್ತು ದನಮ್ಮ ನಗುತ್ತಾ ಇದ್ರು. ಅದನ್ನು ನೋಡಿ ಮೀನಾ ಕೂಡ ಕಣ್ಣನ್ನು ಒರೆಸಿಕೊಂಡ್ಲು. ಅಂದಿನಿಂದ ಮೀನಾ ಬೆಳಿಗ್ಗೆ ಬೇಗನೆ ಎದ್ದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆರಂಭಿಸಿದ್ಲು. ಆರೋಗ್ಯಕ್ಕೆ ಹಾನಿಕಾರವಾದಂತಹ ಪದಾರ್ಥಗಳನ್ನು ತಿನ್ನುವುದನ್ನು ಬಿಟ್ಟು ಆರೋಗ್ಯಕ್ಕೆ ಒಳ್ಳೆದಾಗಿರುವ ಪದಾರ್ಥಗಳನ್ನು ತಿಂತಾ ಇದ್ಲು. ದನಮ್ಮ ಮತ್ತು ರಾಘವ ಮೀನಳಿಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ರು. ಹೀಗೆ ಸ್ವಲ್ಪ ದಿನದಲ್ಲಿ ಮೀನಾ ತುಂಬಾನೇ ಸಪೂರವಾದ್ಲು. ಮನೆಯಲ್ಲಿ ಅವಳ ಆರೋಗ್ಯವನ್ನು ನೋಡಿಕೊಳ್ಳುವುದು ಮಾತ್ರವಲ್ಲದೆ ದನಮ್ಮ ಮತ್ತು ರಾಘವಯ್ಯನ ಆರೋಗ್ಯವನ್ನು ಕೂಡ ನೋಡ್ಕೊಂಡಿದ್ಲು. ಊರಲ್ಲಿ ಇರುವ ಜನರೆಲ್ಲ ಅವಳಲ್ಲಾದ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ರು. ಆ ನಂತರ ಮೀನಾ ಮತ್ತು ರಾಘವಯ್ಯ ಅದೇ ಶಾಪಿಂಗ್ ಮಹಾಲಿಗೆ ಹೋಗಿ ವಿಧ ವಿಧವಾದ ಬಟ್ಟೆಗಳನ್ನು ತಗೊಂಡ್ರು. ಹೀಗೆ ಮೀನಾ ತುಂಬಾ ಸಂತೋಷವಾಗಿ ಆರೋಗ್ಯವಾಗಿ ಇದ್ಲು.